हरे कृष्णा कृष्ण कृष्ण हरे 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 राम। रना ಎಲ್ಲ ಕುಟುಂಬ ಸ್ನೇಹಿತರಿಗೂ ನಮಸ್ಕಾರ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ತಾಳಿದವನು ಬಾಳಿಯಾನು. ಅಂದರೆ ನಮ್ಮ ಸಮಯ ಬರೋವರೆಗೂ ನಾವು ತಾಳ್ಮೆಯಿಂದ ಕಾಯಲೇಬೇಕು. ಶಿಶುಪಾಲ ಶ್ರೀಕೃಷ್ಣನಿಗೆ ಆ ಜನ್ಮ ವೈರಿ. ಶಿಶುಪಾಲನ ಸಂಹಾರ ಮಾಡೋಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ ಅದೆಷ್ಟೋ ದಿನಗಳು ತಾಳ್ಮೆಯಿಂದ ಕಾದಿದ್ದಂತೆ. ಇದ್ರದ್ದೊಂದು ಪುಟ್ಟ ಕಥೆಯನ್ನು ಹೇಳ್ತೀನಿ, ಪೂರ್ತಿ ವಿಡಿಯೋನ ನೋಡಿ. ಕೃಷ್ಣಾಯ ವಾಸುದೇವಾಯ ಪರಮಾತ್ಮನೇ ಹರಿಯೇ ಪ್ರಾತಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಕುರುಕ್ಷೇತ್ರದಲ್ಲಿ ಪಾಂಡವರು ಕೌರವರನ್ನು ಗೆದ್ದು ರಾಜ್ಯವನ್ನು ಆಳ್ತಾರೆ. ಭೀಷ್ಮಾಚಾರ್ಯರು ಪಾಂಡವರಿಗೆ ಹೇಳ್ತಾರೆ, ನೀವು ರಾಜಸೂಯ ಯಾಗವನ್ನು ಮಾಡಬೇಕು ಅಂತ. ಹಾಗಾಗಿ ಪಾಂಡವರು ರಾಜಸೂಯ ಯಾಗವನ್ನು ಮಾಡಲು ಅನೇಕ ದೇಶದ ರಾಜಾನುರಾಜರುಗಳನ್ನೆಲ್ಲ ಕರೆಸ್ತಾರೆ. ಎಲ್ಲ ಕಪ್ಪ ಕಾಣಿಕೆಗಳನ್ನು ತಗೊಂಬಂದು ಪಾಂಡವರಿಗೆ ಕೊಡ್ತಾರೆ. ರಾಜ ಅಸೂಯ ಯಾಗ ಸಂಪೂರ್ಣವಾಗುತ್ತೆ. ಭೀಷ್ಮಾಚಾರ್ಯರು ಹೇಳ್ತಾರೆ, ಒಬ್ಬ ಶ್ರೇಷ್ಠ ವ್ಯಕ್ತಿಗೆ ನೀವು ಅಗ್ರ ಪೂಜೆಯನ್ನು ಮಾಡಬೇಕು ಅಂತ. ಆವಾಗ ಪಾಂಡವರು ಅಲ್ಲಿರೋ ರಾಜ ಮಹಾರಾಜರೆಲ್ಲ ಹೇಳ್ತಾರೆ, ಭೀಷ್ಮಾಚಾರ್ಯರೇ ಅಗ್ರ ಪೂಜೆಗೆ ಶ್ರೇಷ್ಠರು, ಅವರಿಗೆ ಮಾಡಿ ಅಂತ. ಭೀಷ್ಮಾಚಾರ್ಯರು ಹೇಳ್ತಾರೆ, ನನಗಿಂತ ಶ್ರೇಷ್ಠವಾದ ವ್ಯಕ್ತಿ ಶ್ರೀಕೃಷ್ಣ ಪರಮಾತ್ಮ, ಅವನಿಗೆ ನೀವು ಅಗ್ರ ಪೂಜೆಯನ್ನು ಮಾಡಿ ಅಂತ. ಶ್ರೀಕೃಷ್ಣನಿಗೆ ಅಗ್ರ ಪೂಜೆಯನ್ನು ಮಾಡೋಕ್ಕೋಸ್ಕರ ಪಾಂಡವರು ಎಲ್ಲ ಸಿದ್ಧತೆಗಳನ್ನು ಮಾಡ್ತಾ ಇರ್ತಾರೆ. ಅಲ್ಲೇ ಸಭೆಯಲ್ಲಿ ಕುಳಿತಿದ್ದ ಚೇದಿ ದೇಶದ ರಾಜ ಶಿಶುಪಾಲ ಇದನ್ನು ಒಪ್ಪಲ್ಲ. ದನ ಕಾಯುವ ಒಬ್ಬ ವ್ಯಕ್ತಿಗೆ ನೀವು ಅಗ್ರ ಪೂಜೆಯನ್ನು ಮಾಡ್ತೀರಾ, ಬೆಣ್ಣೆ ಮೊಸರು ಎಲ್ಲ ಕದ್ದು ತಿನ್ನೋ ಕಳ್ಳ ಅವನು, ನನ್ನ ಆ ಜನ್ಮ ವೈರಿ, ಅವನಿಗೇಕೆ ನೀವು ಅಗ್ರ ಪೂಜೆಯನ್ನು ಮಾಡ್ತೀರಾ? ರಾಜಾದಿ ರಾಜರುಗಳು ಬೇಕಾದಷ್ಟು ಜನ ಇದ್ದಾರೆ, ಅವ್ರಿಗೆಲ್ಲ ಅಗ್ರ ಪೂಜೆಯನ್ನು ಮಾಡ್ಬೋದಲ್ವ ಅಂದಾಗ ಭೀಮಸೇನ ಅರ್ಜುನ ಇಬ್ಬರು ಶಿಶುಪಾಲನ ಯುದ್ಧಕ್ಕೆ ನಿಂತ್ಕೊತಾರೆ. ಆವಾಗ ಭೀಷ್ಮಾಚಾರ್ಯರು ತಡೀತಾರೆ, ಇವನ ಮರಣ ನಿಮ್ಮ ಕೈಯಲ್ಲಿಲ್ಲ, ಶ್ರೀಕೃಷ್ಣ ಪರಮಾತ್ಮನ ಕೈಯಲ್ಲಿದೆ ಅಂತ. ಅರ್ಜುನ ಭೀಷ್ಮಾಚಾರ್ಯರನ್ನು ಕೇಳ್ತಾರೆ, ಯಾಕೆ ಅವ್ರ ಕೈಯಲ್ಲೇ ಅವರ ಜೀವ ಹೋಗೋದು ಅಂತ ಕೇಳಿದಾಗ ಭೀಷ್ಮಾಚಾರ್ಯರು ಅರ್ಜುನನಿಗೆ ಹೇಳ್ತಾರೆ, ಶಿಶುಪಾಲನ ತಾಯಿಗೆ ಶ್ರೀಕೃಷ್ಣ ಪರಮಾತ್ಮ ಮಾತು ಕೊಟ್ಟಿದ್ದಾನೆ ಅಂತ. ಏನಂತ ಮಾತು ಕೊಟ್ಟಿದ್ದಾನೆ, ಯಾಕೆ ಮಾತು ಕೊಟ್ಟಿದ್ದಾನೆ ಅಂದಾಗ, ಶ್ರೀಕೃಷ್ಣನ ತಂದೆ ವಾಸುದೇವರಾಯನಿಗೆ ಶ್ರುತಕೀರ್ತಿ ಅನ್ನೋ ಒಬ್ಬ ತಂಗಿ ಇರ್ತಾಳೆ. ಅವಳನ್ನ ಚೇದಿ ದೇಶದ ಮಹಾರಾಜನಾದ ದಮಘೋಷ ಅನ್ನೋ ರಾಜನಿಗೆ ಕೊಟ್ಟು ಮದುವೆ ಮಾಡಿರ್ತಾರೆ. ಅವರಿಗೆ ಹುಟ್ಟಿರುವ ಮಗುನೇ ಶಿಶುಪಾಲ. ಅವನಿಗೆ ಹುಟ್ಟಿದಾಗ 3 ಕಣ್ಣು 4 ಕೈ ಇರ್ತವೆ. ಅಲ್ಲಿ ಒಬ್ಬ ಪಂಡಿತರು ಹೇಳ್ತಾರೆ, ಯಾರು ಇವನನ್ನು ಎತ್ಕೊಂಡಾಗ ಅವನ ಹೆಚ್ಚಿನ ಅಂಗಾಂಗಗಳು ಬಿದ್ದು ಹೋಗ್ತಾವೋ ಅಂಥವ್ರ ಕೈಯಿಂದ ಇವನಿಗೆ ಸಾವು ಅಂತ ಹೇಳಿರ್ತಾರೆ. ಎಲ್ಲ ರಾಜಾದಿರಾಜರುಗಳು ಅವರ ಪರಿವಾರದವರು ಎಲ್ಲ ಬಂದು ವಿಚಿತ್ರ ಮಗುನ ನೋಡೋಕ್ಕೆಲ್ಲ ಬರ್ತಾರೆ, ಎಲ್ಲ ಎತ್ಕೊತಾರೆ. ಆದರೆ ಅವನು ಹೆಚ್ಚಿನ ಅಂಗಾಂಗಗಳು ಬಿದ್ದು ಹೋಗೋದಿಲ್ಲ. ಒಂದು ದಿನ ಶ್ರೀಕೃಷ್ಣ ಪರಮಾತ್ಮ ತನ್ನ ಸ್ನೇಹಿತರೊಡನೆ ಚೇದಿ ದೇಶಕ್ಕೆ ಹೋಗ್ತಾನೆ ಸೋದರತ್ತನ್ನು ನೋಡೋಕ್ಕೆ. ಸೋದರಳಿಯ ಬಂದ ಅಂತ ಹೇಳ್ಬಿಟ್ಟು ಶ್ರುತಕೀರ್ತಿ ಅರಮನೆಗೆ ಕರೆಸ್ಕೊಂಡು ಅವನ ತೊಡೆ ಮೇಲೆ ಶಿಶುಪಾಲನ ಮನಗಿಸ್ತಾಳೆ. ಆವಾಗ ಅವನಲ್ಲಿದ್ದಂಥ ಹೆಚ್ಚಿನ ಅಂಗಾಂಗಗಳು 1 ಕಣ್ಣು 2 ಕೈ ಬಿದ್ದು ಹೋಗುತ್ತೆ. ಶ್ರುತಕೀರ್ತಿಗೆ ಗೊತ್ತಾಗುತ್ತೆ, ಇವರಿಂದಲೇ ಕೃಷ್ಣನಿಂದಲೇ ಮರಣ ಅಂತ. ಆವಾಗ ನೀನು ನನ್ನ ಮಗನನ್ನು ಕೊಲ್ಲಬಾರ್ದು ಅಂತ ಶ್ರೀಕೃಷ್ಣನಿಗೆ ಹೇಳ್ತಾಳೆ. ಶ್ರೀಕೃಷ್ಣ, ನನ್ನ ವಿಷಯದಲ್ಲಿ 101 ತಪ್ಪು ನಿನ್ನ ಮಗ ಮಾಡಿದಾಗ ಮಾತ್ರ ನಾನು ಕೊಲ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಶ್ರುತಕೀರ್ತಿ ತನ್ನ ಮಗನಿಗೆ ಶ್ರೀಕೃಷ್ಣನ ತಂಟೆಗೆ ಹೋಗಬಾರ್ದು ಅಂತ ಹೇಳಿ ಹೇಳ್ಕೊಡ್ತಾಳೆ. ಆದ್ರೂ ಶಿಶುಪಾಲ ಶ್ರೀಕೃಷ್ಣನಿಗೆ ಆ ಜನ್ಮ ವೈರಿ ಆಗ್ತಾನೆ. ಸಭೆಯಲ್ಲಿ ಭೀಷ್ಮಾಚಾರ್ಯರು ಅರ್ಜುನನಿಗೆ ಹೇಳ್ತಾರೆ, ಇದನ್ನೆಲ್ಲ ನೋಡಿಕೊಂಡು ಅವನು ಎಷ್ಟು ಕೆಟ್ಟದಾಗಿ ಶ್ರೀಕೃಷ್ಣನಿಗೆ ಅವಮಾನ ಮಾಡೋದು, ಅವನಿಗೆ ಬೈಯೋದು ಎಲ್ಲ ಮಾಡ್ತಾ ಇರ್ತಾನೆ ಶಿಶುಪಾಲ. ಆದರೂ ಶ್ರೀಕೃಷ್ಣ ಪರಮಾತ್ಮ ತಾಳ್ಮೆಯಿಂದ ಸುಮ್ಮನೆ ಕೂತಿರ್ತಾನೆ. ಅಲ್ಲೊಂದು ತಾಂಬೂಲದ ತೆಟ್ಟೆ ಇಟ್ಕೊಂಡು ಅಡಿಕೆಯನ್ನು ಎಣಿಸ್ತಾ ಇರ್ತಾನೆ. ಅರ್ಜುನ ಬಂದ್ಬಿಟ್ಟು ಶ್ರೀಕೃಷ್ಣನಿಗೆ ಕೇಳ್ತಾನೆ, ಸ್ವಾಮಿ, ಇಷ್ಟೊಂದು ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು, ನೀನು ತಾಳ್ಮೆಯಿಂದ ಸುಮ್ಮನೆ ಇದ್ದೀಯಲ್ಲ ಅಂದಾಗ ಅವನ 101 ತಪ್ಪು ಮುಗಿಯುತ್ತೆ.
ಆವಾಗ ನಾನು ಅವನು ಕೊಲ್ಲೋದು ಅಂತ ಹೇಳ್ತಾನೆ. ಎಷ್ಟೋ ಶಿಶುಪಾಲ ಶ್ರೀಕೃಷ್ಣನಿಗೆ ಅವಮಾನ ಮಾಡಿರ್ತಾನೆ, ಯಾದವರ ಕುಲವನ್ನೇ ನಾಶ ಮಾಡಿರ್ತಾನೆ, ದನ ಕರುಗಳಿಗೆ ನೋವು ಕೊಟ್ಟಿರ್ತಾನೆ. ಆದರೂ ಸಹ 101 ತಪ್ಪು ಆಗಿರಲ್ಲ, ಕೃಷ್ಣ ಅವನ್ನ ಕೊಂದಿರಲ್ಲ. ಅಷ್ಟು ಹೊತ್ತಿಗೆ ಆ ಸಭೆಯಲ್ಲಿ ಅವನಿಗೆ ಮುಗಿಯುತ್ತೆ ಅವನ 101 ತಪ್ಪು. ಆಗ ತನ್ನ ಸುದರ್ಶನ ಚಕ್ರವನ್ನು ಬಿಟ್ಟು ಅವನ ತಲೆನ ತೆಗಿತಾನೆ. ಅದಕ್ಕೆ ನಾವು ಸಹ ನಮ್ಮ ಸಮಯ ಬರೋವರೆಗೂ ತಾಳ್ಮೆಯಿಂದ ಕಾಯಬೇಕು. ಎಂಥ ಪರಿಸ್ಥಿತಿ ಬಂದ್ರೂ ತಾಳ್ಮೆಯಿಂದ ಇರಲೇಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮನೇ ಅದೆಷ್ಟೋ ವರ್ಷಗಳ ಕಾಲ ಕಾದಿದ್ದ ತಾಳ್ಮೆಯಿಂದ. ಹಾಗೆ ನಾವು ಸಹ ತಾಳ್ಮೆಯಿಂದ ಕಾಯಬೇಕು.